ಸ್ತೋತ್ರ ಅಂತೇಳಿ ಎಲ್ಲರೂ ಪ್ರೇಯರ್ ಮಾಡೋಣ, ಎಲ್ಲರೂ ಪ್ರೇಯರ್ ಮಾಡೋಣ, ಎಲ್ಲರೂ ಪ್ರೇಯರ್ ಮಾಡೋಣ. ಸುರೇಶ್ ಮಾಸ್ಟರ್ ಇವರಿಗಾಗಿ ಪ್ರಾರ್ಥನೆ ಮಾಡ್ತಾರೆ. हालेलुया 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 धन्यवाद 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 यीशु। ओ पराक्रमी यहोवा परमेश्वर पिता प्रभु जी, हम आपका धन्यवाद करते हैं, आपकी स्तुति और प्रशंसा करते हैं पिता। पवित्र परमेश्वर पिता, हमारे बहन के लिए हम दुआ करते हैं प्रभु जी। उनके जीवन में पवित्र प्रभु बचपन से लेकर आज तक आपने संभाला है पवित्र प्रभु। ओ पराक्रमी यहोवा परमेश्वर पिता, उनके जीवन में पवित्र प्रभु जी ओ चढ़ाव उतार आए, लेकिन उसमें आपने संभाल कर आज तक प्रभु सुरक्षित रखा, इसलिए हम तेरा धन्यवाद करते हैं। आने वाले दिनों में पवित्र परमेश्वर पिता, आपके आशीषों के उनके ऊपर बनाए रखना प्रभु जी, आपकी सुरक्षा उनके ऊपर बनाए रखना पवित्र प्रभु जी। आपके राज्य के लिए गाने के लिए प्रभु तूने इस्तेमाल करना पवित्र परमेश्वर पिता, जिससे आपकी महिमा हो सके पिता, जिससे आपका नाम ऊंचा हो सके पिता प्रभु जी। उनको पवित्र परमेश्वर पिता आपके पवित्र प्रभु महिमा के लिए इस्तेमाल करना। ओ पराक्रमी हो परमेश्वर पिता, उनके शारीरिक तंदुरुस्ती के लिए हम तेरा धन्यवाद करते हैं, उनके आध्यात्मिक जीवन के लिए धन्यवाद करते हैं, जिससे प्रभु जी आपकी महिमा हो। प्रभु आपके वचन में लिखा है, जिन्होंने आपकी ओर दृष्टि की है उनका मुंह कभी काला न होने पाए परमेश्वर पिता। प्रभु जी उनके जीवन में आज तक आपने सारी जरूरतों को पूरा किया है, आज तक उनके जीवन में पवित्र परमेश्वर पिता सारी आशीषों को आपने उंडेला है, लेकिन पवित्र प्रभु आने वाले दिनों में पवित्र परमेश्वर पिता आपके राज्य के लिए वो खर्च होने पाए, आपके राज्य के लिए पूरा समर्पित होने पाए, आपके राज्य की महिमा के लिए प्रभु ने इस्तेमाल करना। और प्रभु उनके ऊपर पवित्र परमेश्वर पिता आपका हाथ बनाए रखना, उनके ऊपर से कभी आपका हाथ हटना ना पाए पवित्र प्रभु जी, लेकिन आपकी महिमा होने पाए। सारा महिमा और आदर आपको देते हैं, आपने हमारी विनती को सुना, इसलिए हम तेरा धन्यवाद करते हैं। हमारी बहन को प्रभु जी फिर से एक बार आपके हाथ में स्वाधीन करते हुए हमारा उद्धार करता बलवान और सामर्थी प्रभु यीशु मसीह के सामर्थी नाम से मांगते हैं, सुनो और कबूल कीजिए पिता, आमीन आमीन। ನಮ್ಮ ಪಾಪ ಪರಿಹಾರಕ ನೀನೇ, ನಮ್ಮ ರೋಗ ನಿವಾರಕ ನೀನೇ, ನಮ್ಮ ಚಿಂತೆಯ ನೀಗಿಸಿ ಶಾಂತಿಯ ನೀಡುವ ಮಮತೆಯ ಸಾಗರ ನೀನೇ, ನಮ್ಮ ಪಾಪ ಪರಿಹಾರಕ ನೀನೇ, ನಮ್ಮ ರೋಗ ನಿವಾರಕ ನೀನೇ, ನಮ್ಮ ಚಿಂತೆಯ ನೀಗಿಸಿ ಶಾಂತಿಯ ನೀಡುವ ಮಮತೆಯ ಸಾಗರ ನೀನೆ. ಕೈಗಳನ್ನು ಮೇಲೆಗೆತ್ತಿ सभी पास्टर लोग सामने आओ पास्टर लोग, सभी पास्टर लोग ಗಟ್ಟಿ ಹೇಳೋಣ ಹಲ್ಲೆಲೂಯಾ। ಅದರಿಂದ ಸಿಸ್ಟರ್ ಹೇಳ್ಬೇಕು ಅಂದ್ರೆ, ನೀವು ಈ ಸಾಕ್ಷಿ ಹೇಳ್ತಿದ್ರೆ ನಿಮ್ಮ ಅಮ್ಮನ ಮಾತು ಅವರ ಬಾಯಲ್ಲಿದ್ದು ಇಲ್ಲಿದೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸಬೇಕು ಅನ್ನೋದಿದೆ. ಅದರಿಂದ ಕುಟುಂಬವಾಗಿ ಇನ್ನು ಮುಂದೆ ಹೇಳ್ಬೇಕು ಅಂದ್ರೆ ಇನ್ನೂ ಹೆಚ್ಚಾಗಿ ಸೇವಿಸಿರಿ, ಇನ್ನು ದೇವರು ಏನ್ ಮಾಡ್ತಾರೆ ಹೆಚ್ಚಾದ ಆಶೀರ್ವಾದನ ಕೊಡ್ತಾರೆ. ಈ ಹೇಳ್ಬೇಕು ಅಂದ್ರೆ ಗಿಫ್ಟ್ ಅನ್ನ ಹೇಳ್ಬೇಕು, ನಮ್ಮ ಜಸ್ಸಿ ಜನಿಫರ್ ಹೇಳ್ಬೇಕು ಅಂದ್ರೆ ಬಂದು ಅವ್ರಿಗೆ ಕೊಡ್ಬೇಕು. ಬರೀ ಊರು ಹೋಗೋದು, ಬೆಳಗ್ಗೆ ಹೊತ್ತು ಬರ್ತಾ ಇದ್ವಿ. ಸೊ ಅವಾಗ ನಮಗೆ ಟಯರ್ಡು, ಅಯ್ಯೋ ಹೋಗೋಣ ಕೆಲವು ಸಲ ಹಂಗೆ ಡುಂಕಿ ಹೋಗ್ತಾ ಇರಲಿಲ್ಲ ಚರ್ಚ್ಗೆ. ನಮ್ಮಮ್ಮ ಚರ್ಚ್ಗೆ 9:30 ಚರ್ಚ್ಗೆ 7:30 ಸ್ಟಾರ್ಟ್. ಉಷಾ ಎದ್ದೋಳಮ್ಮ ಇದಮ್ಮ, ಏನಮ್ಮ 4 ಗಂಟೆ ಬೆಳಗ್ಗೆ ಬಂದಿದ್ದೀನಿ, ಈಗ ನನ್ಗೆ ಹೋಗಮ್ಮ, ನನ್ಗೆ 9:30 ಮಾಸ್ಕ್ ಇವಾಗ ಯಾಕಮ್ಮ ಅಂತ. ಉಷಾ ಏನಮ್ಮ
ಬೇರೆ ಇದಕ್ಕೆಲ್ಲ ರೆಡಿಯಾಗಿ ಹೋಗ್ತೀರಾ ನೀವು, ಚರ್ಚ್ಗೆ ಲೇಟ್ ಮಾಡ್ತಾರೆ. 9:30 ಇರೋದು, ನೀನು ಹೋಗಮ್ಮ ನಾನು ಬರ್ತೀನಿ. ಸರಿ, ಒಂದು 8 ಗಂಟೆಗೆಲ್ಲ ಹೋಗ್ಬಿಡೋರು. ಇನ್ನೊಂದು 10 ನಿಮಿಷ ಹಂಗೆ ಮಲ್ಕೊಂಡು ಮೆತ್ತು ಕಣ್ಣು ನೋಡಿದ್ರು 9:30, ನೆಕ್ಸ್ಟ್ ವೀಕ್ ಹೋಗೋಣ, ಹಂಗೆ ಅದು ಹೋಗ್ಬಿಡ್ತಾ ಇತ್ತು. ನಮ್ಮಮ್ಮ ಬಂದು ಮತ್ತೆ ಬೈಯೋರು, ಏನಮ್ಮ ಶೂಟಿಂಗ್ ಇದ್ರೆ 5 ಗಂಟೆಗೆ ಎದ್ದು ಓಡೋಗ್ತೀರಾ, ಫ್ಲೈಟ್ ಇದ್ರೆ ಬೇಗ ಎದ್ದು ಓಡೋಗ್ತೀರಾ, ಬಸ್ಸು ಇದ್ರೆ ಆ ಥರ ಆ ಟೈಮ್ಗೆ ನೀವು ಓಡೋಗ್ತೀರಾ. ಆದರೆ ಇದು ಚರ್ಚ್ಗೆ ಅಂದಾಗ ಮಾತ್ರ ಆ ಒಂದು ಪಿಶಾಚಿ ಇದೆಯಲ್ಲ, ಅದು ಬಿಡಲ್ಲ ನಮ್ಮನ್ನ. ಅಷ್ಟು ಈಸಿಯಾಗಿ ಚರ್ಚ್ಗೆ ಹೋಗೋದು ಬಿಡಲ್ಲ ಅದು. ಅಯ್ಯೋ ಮಲ್ಕು, ಅದು ಸುಸ್ತಾಗಿದೆ ಅದು. ಸೊ ನಮ್ಮಮ್ಮ ನನ್ನನ್ನು ಬಿಟ್ಟು ಹೋದ್ಮೇಲೆ ನಾನು ನಿರ್ಧಾರ ಮಾಡಿದ್ದೇನು ಅಂದರೆ, ನಮ್ಮ ತಾಯಿಗೆ ಇಷ್ಟವಾಗಿರೋದು ಏನು, ನಾವು ಚರ್ಚ್ಗೆ ಹೋಗೋದು. ಅದೊಂದೇ ಅವ್ರು ಇಷ್ಟಪಡ್ತಾ ಇದ್ದಿದ್ದು, ನಾವು ಚರ್ಚ್ಗೆ ಹೋಗ್ಬೇಕಷ್ಟೇ ಅವ್ರಿಗೆ ಆಸೆ. ನಮ್ಮನ್ನೇನು ಕೇಳಿದವರೇ ಅಲ್ಲ ಅವರು. ಅಂದರೆ ನಮ್ಮಣ್ಣ ಅವರೆಲ್ಲ ಕಷ್ಟ ನೋಡಿದ್ರಂತೆ, ಆದರೆ ನಾನು ಹುಟ್ಟುವಾಗಲೇ ನಮ್ಮ ಅಪ್ಪನ ಗೌರ್ಮೆಂಟ್ ಕೆಲಸ ಇತ್ತು. ಸೊ ನನಗೆ ಕಷ್ಟ ಅಂದರೆ ಅರ್ಥನೇ ಗೊತ್ತಿಲ್ಲ. ಇವತ್ತುವರೆಗೂ ದೇವ್ರು ಹಂಗೆ ಇಟ್ಟಿದ್ದಾರೆ. ನಾನು ವಾಂತಿ ಮಾಡಬೇಕು ಅಷ್ಟು ಊಟ ಎಲ್ಲೋದ್ರು ಆ ಥರ. ಸೊ ನನಗೆ ಆ ಥರ ಕಷ್ಟ ಅಂದರೆ ಗೊತ್ತಿಲ್ಲ ನನಗೆ. ಅಂದರೆ ನಮ್ಮಮ್ಮ ಹೋಗ್ಬೇಕಾದ್ರೆ ಹೇಳ್ಕೊಟ್ಟಿದ್ದೇನೆಂದರೆ ಚರ್ಚ್ಗೆ ಹೋಗಿ ಅಂತ. ಸೊ ನಮಗೆ ಏನಂದರೆ ಕಲಾವಿದರಿಗೆ ಲೋನೆಲ್ಲ ಆಗೋದಿಲ್ಲ. ನೀವು ಏನೇ ತಗೋಬೇಕಂದ್ರೂ ಏನು ಕೆಲಸ ಅಂತ ಕೇಳಿದಾಗ ಕಲಾವಿದರು ಅಂದರೆ ನಮ್ಮ ಫೈಲ್ನ ಅಂತ ಆ ಕಡೆ ಇಟ್ಬಿಡ್ತಾರೆ. ಯಾಕೆಂತಂದರೆ ನಮಗೆ ಮಳೆ ಬಂದರೆ ಬೆಳೆ, ಇಲ್ಲ ಅಂದರೆ ಏನೂ ಇಲ್ಲ. ನಮಗೆ ಯಾರು ಸೈನ್ ಹಾಕಲ್ಲ, ಬಂದು ಗ್ಯಾರಂಟಿ ಸೈನ್ ಹಾಕಲ್ಲ. ಯಾಕೆಂದರೆ ಇವತ್ತು ದುಡಿತೀವಿ, ನಾಳೆ ಇರಲ್ಲ. ಸೊ ಹಾಗಾಗಿ ಏನೇ ನಾವು ಟ್ರೈ ಮಾಡಿದ್ರು ಲೋನ್ ಆಗಲ್ಲ ನನಗೆ. ನಮ್ಮ ತಾಯಿ ಸತ್ತು 8 ತಿಂಗಳಿಗೆ ನಾನು ಸ್ವಂತ ಮನೆ ತಗೊಳ್ತೀನಿ. ಹೇಗೆ ಹೇಳಿ ನೋಡೋಣ. ನಮ್ಮ ತಾಯಿ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ. ಎಲ್ಲರಿಗೂ ಮನ್ಸು ಕೊಟ್ಟರು ದೇವರು. ಆ ಲೋನು ಆ ಹುಡುಗಿಗೆ ಮಾಡಿಕೊಡು, ಆ ಲೋನು ಇದು ಕೊಡು, ಅವ್ರಿಗೆ ದುಡ್ಡು ಕೊಡು ಥರ ಎಲ್ಲ ಕಡೆಯಿಂದ ದುಡ್ಡು ಬಂದು 1 ಕೋಟಿ ಮನೆ ನಾನು ತಗೊಳ್ತೀನಂದರೆ ನಮಗೆ ಇವತ್ತು ದುಡಿದ್ರೆ ದುಡಿಮೆ, ಇಲ್ಲಾಂದರೆ ನಮಗೆ ದುಡಿಮೆ ಇಲ್ಲ. ಇವತ್ತು ಮಳೆ ಬಂದರೆ ನಮ್ಮ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಯ್ತಾ? ನಮ್ಗೆ ಯಾವುದು ಫಿಕ್ಸ್ ಅಂತ ಯಾವುದು ಪೇಮೆಂಟ್ ಇಲ್ಲ. ಆ ಥರ ಒಂದು ವಿಷಯದಲ್ಲಿ ದೇವರ ಆಶೀರ್ವಾದದಿಂದ ನಮ್ಗೊಂದು ಮನೆ ಕೊಟ್ಟಿದ್ದಾರೆ, ಏನೆಲ್ಲ ಕೊಟ್ಟಿದ್ದಾರೆ ದೇವರು. ಸೊ ಈಗ ನಾನೇನು ಮಾಡ್ತೀನಿ, ನಮ್ಮಮ್ಮ ಹೋದಾಗಿಂದ ತೀರಾ ಹುಷಾರಿಲ್ಲ, ನನಗೆ ತುಂಬ ಜ್ವರ ಅಂದರೆ ಮಾತ್ರನೇ ಚರ್ಚ್ಗೆ ಹೋಗಲ್ಲ. ಇಲ್ಲಾಂದರೆ ನಾನು ನಮ್ಮಮ್ಮನಿಗಾಗಿ ಅಂತಲ್ಲ, ನಾನು ಚೇಂಜ್ ಆಗಿದ್ದೀನಿ. ಚರ್ಚ್ಗೆ ಹೋಗ್ತೀನಿ, ಪ್ರೇಯರ್ ಮಾಡ್ತೀನಿ. आपको मालूम है क्या बोल रही हूँ मैं? मेरी माँ मुझे डांटती थी चर्च जाने के लिए, क्योंकि हम लोग प्रोग्राम करते हैं, स्टेज शोज गाना गाते हैं, उस समय आने को लेट होता है, इसीलिए हम चर्च रेगुलर नहीं जाते थे. मेरी माँ की अंतिम इच्छा थी कि हम सब चर्च जाए टाइम पे. अब मैं वो कर रही हूँ. वो भगवान का आशीर्वाद हमारे सर पे है, वो हमको लेके जा रहा है. इसलिए मैंने बोली कि मैं आदमियों को ಅವರ ತಾಯಿಯ ಒಂದು उनका माँ का इच्छा अभी पूरी हो रहा है. चर्च में जाने का मन, माँ रहने का टाइम में चर्च में जाने के लिए मन नहीं था, मन कर रहा नहीं था. पिचाची सभी वो दूर कर रहा था. माँ जाने का बाद माँ का एडवाइस, माँ का एक अनुभव अभी सिस्टर का लाइफ में आने का बाद प्रभु बहुत अच्छा खूबसूरत बड़े घर, बहुत अलग अलग स्टेज, बहुत अलग अलग रीति ऊंचा. अभी खाने के लिए पेट में जगह नहीं, उतना खाना मिलता है. जोर से ताली बजाओ, प्रभु नाम महिमा करेंगे. मुझे रक्षणे ನನ್ನ ನಾಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ಸರ್ವಾಂಗ ನಿಮ್ಮ ಬಾಯಿ ಸುದ್ದಿ ಮಾಡಲಿ, ನಿಮ್ಮ ಕಣ್ಣು ನೋಡಲಿ, ನಿಮ್ಮ ಕೈ ತಟ್ಟಲಿ, ದೇವರಿಗಾಗಿ ತಟ್ಟಲಿ, ದೇವರಿಗಾಗಿ ಆಡಲಿ. ಆಮೆನ್. ನನ್ನ ನಾಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಾಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ನನ್ನನ್ನು ಕರೆದು ನನ್ನಂತೆ ನೀ
ಎಂದಾಗ ದೇವ ಈ ಹೃದಯ ಕರಗಿ ನಿನಗಾಗಿ ಕಾದಿರುವೆ ಬಾ. ನನ್ನ ತನು ತಣಿದಿದೆ ಕ್ರಿಸ್ತ ನಿನಗಾಗಿ ನಾ ಬಾಳುವೆ. ಮಾತಾಡುವ ಮನವೇ ನನ್ನ ಒಲವನ್ನು ಹೇಳು, ನನ್ನ ಅವನ ಒಲವು ಇನಿದಾದ ಬದು ದೂರ ಮುಗಿಲು. ಮಾತಾಡುವ ಮನವೇ ನನ್ನ ಒಲವನ್ನು ಹೇಳು, ನನ್ನ ಅವನ ಒಲವು ಇನಿದಾದ ಬಲು ದೂರ ಮುಗಿಲು. ನಿನ್ನೊಡನೆ ನಾನು ನಿನ್ನಲ್ಲಿ ನಾನು ನಾನೇ ನೀನಾಗುವೆ. ನನ್ನೊಡನೆ ನೀನು ನನ್ನೊಳಗೆ ನೀನು ನನ್ನಿದೆಯ ನೀನಾಗುವೆ. ನನ್ನ ಮನವು ಮಿಡಿದಿದೆ ಕ್ರಿಸ್ತ ನಿನಗಾಗಿ ನಾ ಬಾಳುವೆ. ನನ್ನ ಮನವು ವೈಲನ್ ನುಡಿಸ್ಬೇಕಾದ್ರೆ ನನ್ನನ್ನು ವೀಣೆ ನುಡ್ಸಕ್ಕೆ ಕರ್ಕೊಂಡು ಹೋದ್ರು. हमारी डैडी वायलिन बजाने का टाइम में मैं वीणे बजाने के लिए जा रहा था. ಹೀಗೆ ನನ್ನ ಒಂದು ಪಯಣ ಚರ್ಚಲ್ಲೇ ಜಾಸ್ತಿ ಇರೋದು. ನನ್ನ ಚಿಕ್ಕ ವಯಸ್ಸಲ್ಲಿ ಫುಲ್ಲು ನಾನು ಕೊಯ್ಯರಲ್ಲಿದ್ದೆ, मेरा ಆಡ್ತಾ जिंदगी ಇದ್ದೆ. मेरा ಅರ್ಥ जिंदगी ಆಗತ್ತಲ್ವಾ ನಿಮಗೆ? ಟ್ರಾನ್ಸ್ಲೇಷನ್ ಬೇಕಾ? में ಬರತ್ತಾ? ಎಲ್ಲರಿಗೂ ಅರ್ಥ ಆಗತ್ತಾ? आप समझते हैं? नहीं हिंदी अच्छा. ಸೊ ಇನ್ನೊಂದು ದಿನ ಬಂದಾಗ ನಾನು ನಿಮಗೋಸ್ಕರ मैं हिंदी में भी बात करती हूँ. कोई प्रॉब्लम नहीं मुझको हिंदी में. मैं आपको बताऊंगी हिंदी में. अब ಕನ್ನಡ में बताऊंगी. ನಮ್ಮ ಜೀವನ ಪರ್ಯಂತ ದೇವರಿಲ್ಲದೆ ನಾವಿಲ್ಲ. ನಮ್ಮ ಫುಲ್ ಫ್ಯಾಮಿಲಿ ಇವತ್ತಿಗೂ ನನ್ನ ಕೈ ಹಿಡಿದು ಯಾರನ್ನು ನಾನು ನಂಬೋದೇ ಇಲ್ಲ. ಮನುಷ್ಯರಂತೂ ಫಸ್ಟ್ ನಂಬೋದೇ ಇಲ್ಲ. ನಾನು ನಂಬೋದೆ ಮದರ್ ಮೇರಿನ, ನಮ್ಮ ಜೀಸಸ್ನ, ಅವರ ಅಷ್ಟೇ ನಾನು ನಂಬೋದು. ಇಲ್ಲಿವರೆಗೂ ನನ್ನ ಕೈ ಹಿಡ್ಕೊಂಡು ಬೇರೆ ಲೆವೆಲಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಸಾಧಾರಣವಾಗಿರೋ ಜೀವನ ನನಗೆ ಕೊಟ್ಟೇ ಇಲ್ಲ ದೇವರು. ನನ್ನನ್ನು ಅಲ್ಲಿ ಇಟ್ಟಿದ್ದಾರೆ ಎಲ್ಲ ವಿಷಯದಲ್ಲೂ. ಎಲ್ಲೋದ್ರೂ ನನಗೆ ಒಂದು ಗೌರವ, ಎಲ್ಲೋದ್ರೂ ನನಗೆ ಒಳ್ಳೆ ಊಟ, ಘನತೆ, ಗೌರವ ಎಲ್ಲ ದೇವರೇ ಕೊಟ್ಟಿರೋದು ನನಗೆ. ಸೊ ಯಾವ ಮನುಷ್ಯನೂ ನಂಬದೆ ನೀವೆಲ್ಲ ಇಲ್ಲಿ ಬಂದು ದೇವ್ರನ್ನ ನಂಬಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ನಿಮ್ಮನ್ನು ಯಾವತ್ತೂ ದೇವ್ರ ಕೈ ಬಿಡೋದಿಲ್ಲ. ಬ್ರದರ್ ನನ್ನ ಕರೆದ್ರು ಇಲ್ಲಿಗೆ, ನಾನು ಸರಿ ನನಗೆ ತುಂಬ ಸಂತೋಷವಾಗಿ ನಾನು ಇಲ್ಲಿ ಬಂದಿದ್ದೀನಿ. ನಿಮ್ಮನ್ನೆಲ್ಲ ನೋಡಿ ನನಗೂ ತುಂಬ ಖುಷಿ ಆಯಿತು. ಈಗ ರೋಡಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಏನೇನೋ ಕಾರ್ಯಕ್ರಮ ಆಗಬೇಕಾದ್ರೆ ಆ ಥರ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಹಾಡ್ತಾರೆ. ನಾವು ಯಾಕೆ ಜೀಸಸ್ ಹಾಡನ್ನ ಹಾಡುವಾಗ ನಾವು ಯಾಕೆ ಹಾಡಬಾರ್ದು ಅನ್ನೋದನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ಅಲ್ವಾ. ಅವ್ರನ್ನ ಮಹಿಮೆ ಪಡಿಸೋದು ಹಾಡ್ತಾ ಡ್ಯಾನ್ಸ್ ಮಾಡ್ತಾ ನಾವು ಎಷ್ಟು ನಮ್ಮಲ್ಲಿ ಇರೋಂಥ ಒಂದು ಎನರ್ಜಿನ ನಾವು ವ್ಯಕ್ತಪಡಿಸ್ತೀವಿ. ಅದರಲ್ಲಿ ಯಾವ ತಪ್ಪು ಇಲ್ಲ ಅಂತ ನಾನು ಇವಾಗ ನೋಡ್ತಾ ಇದ್ದೀನಿ. ಪ್ರೈಸ್ ದ ಲಾರ್ಡ್ ಬ್ರದರ್. ಥ್ಯಾಂಕ್ ಯು. ಇಲ್ಲಿ ಬಂದು ನನಗೆ ತುಂಬ ಖುಷಿ ಆಯಿತು. ನಿಮ್ಮ ಹಾಡುಗಳು ನನಗೆ ಗೊತ್ತಿಲ್ಲ, ಅದರ ಜೀಸಸ್ದೇ ಒಂದು ಹಾಡು ನಿಮಗೋಸ್ಕರ ನಾನು ಹಾಡ್ತೀನಿ. ನಿತಿನ್ ಬ್ರದರ್